ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವನಹಳ್ಳಿ. ಇಂದಿನ ತರಗತಿಯಲ್ಲಿ ನಾನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪ್ರಥಮ BA ದ್ವಿತೀಯ ಸೆಮಿಸ್ಟರ್ನ ಮಾಡ್ಯೂಲ್ ನಂಬರ್ 5 ಸೆಷನ್ ನಂಬರ್ 50. ಇದರಲ್ಲಿ ಟಾಪಿಕ್ ಮಾಡರ್ನಿಸಮ್ ಅಂತ, ಕನ್ನಡದಲ್ಲಿ ಇದನ್ನ ಆಧುನಿಕತಾವಾದ ಅಂತ ಕರೀತಾರೆ. Understanding Political Theory, Bangalore North University, first year BA, second semester, Political Science, module number 5, session number 50. The topic is modernism. ಆಧುನಿಕತಾವಾದ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಒಂದು ನೂತನ ದೃಷ್ಟಿಕೋನ ಆಗಿದೆ. ಆಧುನಿಕತಾವಾದದಿಂದ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಬದಲಾವಣೆಯನ್ನು ಗುರುತಿಸಬಹುದು. ಸಾಮಾಜಿಕ ವಿಜ್ಞಾನಗಳ ಅಧ್ಯಯನದಿಂದ ಈ ವಿಧಾನವನ್ನು ಪಡೆದುಕೊಳ್ಳಲಾಗಿದೆ. ಪ್ರಬಲ ರಾಷ್ಟ್ರಗಳ ರಾಜಕೀಯ ಪರಿಭಾಷೆಯಲ್ಲಿ ಮಾರ್ಪಾಡುಗಳನ್ನು ಮಾಡಲಾಗಿದೆ. ವ್ಯಕ್ತಿ, ಗುಂಪು, ವರ್ತನೆ, ಸಾಮಾಜಿಕ ಚಟುವಟಿಕೆಗಳು, ಸಂಪರ್ಕ, ನಿಯಂತ್ರಣ ಮುಂತಾದವುಗಳು ರಾಜ್ಯಶಾಸ್ತ್ರದಲ್ಲಿ ಆಧುನಿಕತಾವಾದದ ಆಧಾರಗಳಾಗಿವೆ ಅಂತ ಹೇಳ್ಬೋದು. Modernism is a new perspective in the study of political science. From modernism to change in the study of politics, this approach is derived from the study of the social sciences. Personality, group, attitude, society, activities, communication, control, etc. are the basis of modernism in political science. ಆಧುನಿಕತಾವಾದದ ಅರ್ಥ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಆಧುನಿಕತಾವಾದವು ರಾಜ್ಯಶಾಸ್ತ್ರದ ಅಧ್ಯಯನದ ಒಂದು ಮನೋಭಾವನೆ ಆಗಿದೆ. ಅಸ್ತಿತ್ವದಲ್ಲಿರುವ ಪರಿಸ್ಥಿತಿ ಮತ್ತು ಸಂಶೋಧನೆಗಳನ್ನು ಹೊಂದಿಸಿಕೊಂಡು ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಅಳವಡಿಸಿಕೊಳ್ಳುವುದೇ ಆಧುನಿಕತಾವಾದ. ಹಳೆಯದನ್ನ ನಾಶಗೊಳಿಸಿ ಹೊಸ ಸಂಪ್ರದಾಯವನ್ನ ವರ್ತಮಾನ ಕಾಲಕ್ಕೆ ತಕ್ಕಂತೆ ಬದಲಿಸುವುದೇ ಆಧುನಿಕತಾವಾದ. ಆಧುನಿಕತಾವಾದವು ಬಹಳ ಮುಖ್ಯ ವಿಧಾನವಾಗಿದ್ದು, ಮಾನವನ ವಿಚಾರ ಮತ್ತು ಕಾರ್ಯವ್ಯಾಪ್ತಿಯಲ್ಲಿ ಬದಲಾವಣೆ ತರತಕ್ಕಂತಹ ಸಾಧನವಾಗಿದೆ. ಮೀನಿಂಗ್ ಆಫ್ ಮಾಡರ್ನಿಸಮ್. Modernism is an attitude of political science. Modern is to adapt existing conditions, and research modernism is to destroy the old and turn the new tradition into present. Modernism is a versatile method, a tool for change in human thinking and scope. ಆಧುನಿಕತಾವಾದ ಅಂದ್ರೆ ಏನು, ಅದರ ಹಲವಾರು ವ್ಯಾಖ್ಯೆಗಳನ್ನು ಗಮನಿಸೋದಾದ್ರೆ, ಹಂಟಿಂಗ್ಟನ್ ಪ್ರಕಾರ ಔದ್ಯೋಗೀಕರಣ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ಶಿಕ್ಷಣ, ಮಾಧ್ಯಮಗಳಲ್ಲಿ ಭಾಗವಹಿಸುವಿಕೆ ಮುಂತಾದವುಗಳು ಆಧುನಿಕತಾವಾದದ ಪ್ರಮುಖ ಅಂಶಗಳಾಗಿವೆ ಅಂತ ಹೇಳ್ಬೋದು. ಹಂಟಿಂಗ್ಟನ್ ಪ್ರಕಾರ ಔದ್ಯೋಗೀಕರಣ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ಶಿಕ್ಷಣ, ಮಾಧ್ಯಮಗಳಲ್ಲಿ ಭಾಗವಹಿಸುವಿಕೆ ಮುಂತಾದವುಗಳು ಆಧುನಿಕವಾದದ ಪ್ರಮುಖ ಅಂಶಗಳು. ಹೊರೆಸ್ ಕ್ಯಾಲನ್ ಪ್ರಕಾರ ಆಧುನಿಕತಾವಾದ ಅಂದ್ರೆ ಏನು ಅಂತ, ಪ್ರಾಚೀನ ನಾಗರಿಕತೆಯ ಸಂಸ್ಥೆಗಳು ಮತ್ತು ವಿಜ್ಞಾನದ ನಡುವಿನ ಬಾಂಧವ್ಯವೇ ಆಧುನಿಕತಾವಾದ. ಹೊರೆಸ್ ಕ್ಯಾಲನ್ ಪ್ರಕಾರ ಪ್ರಾಚೀನ ನಾಗರಿಕತೆಯ ಸಂಸ್ಥೆಗಳು ಮತ್ತು ವಿಜ್ಞಾನದ ನಡುವಿನ ಬಾಂಧವ್ಯವೇ ಆಧುನಿಕತಾವಾದ. ವಿಶ್ವದ ವಿವಿಧ ಭಾಗಗಳಲ್ಲಿ ಪಸರಿಸಿದ ಆಧುನಿಕವಾದವನ್ನ ವಿಶ್ವ ಸಂಸ್ಕೃತಿಯ ಹರಡುವಿಕೆ ಎಂದು ವಿವರಿಸಲಾಗಿದೆ. ಔದ್ಯೋಗಿಕ ಕ್ರಾಂತಿಯಂತೆ ಆಧುನಿಕತೆ ಪಶ್ಚಿಮ ಯುರೋಪ್ನಲ್ಲಿ ಒಂದು ಶಕ್ತಿಯಾಗಿ ಪ್ರಾರಂಭ ಆಯಿತು. ನಂತರ ಇದು ಆಧುನಿಕತಾವಾದವಾಗಿ ಆಧುನಿಕ ಸಮಾಜ ಸ್ಥಾಪನೆಯ ಚಳುವಳಿಯಾಗಿ ಸಾಮಾಜಿಕ ಪರಿಸ್ಥಿತಿಯನ್ನು ನಿಯಂತ್ರಿಸುವ ಮತ್ತು ಪ್ರಭಾವ ಬೀರುವ ಸಾಮರ್ಥ್ಯವನ್ನ ಪಡೆದುಕೊಂಡಿದೆ ಎಂಬುದಾಗಿ ರಾಬರ್ಟ್ ವಾರ್ಡ್ ಅವರು ಹೇಳಿದ್ದಾರೆ. ಡೆಫಿನೇಷನ್ಸ್ ರಿಗಾರ್ಡಿಂಗ್ ದ ಮೀನಿಂಗ್ ಆಫ್ ಮಾಡರ್ನಿಸಮ್. ಅಕಾರ್ಡಿಂಗ್ ಟು ಹಂಟಿಂಗ್ಟನ್, ಇಂಡಸ್ಟ್ರಿಯಲೈಸೇಷನ್, ಸೆಕ್ಯುಲರಿಸಮ್, ಡೆಮೋಕ್ರಸಿ, education, participation in the media, and so on are the key elements of modernism. Once again I repeat the definition given from Huntington.
regarding the meaning of modernism. Industrialization, secularism, democracy, education, participation in the media, and so on are the key elements of modernism. According to Horace Callan, modernism is a link between the institutions of ancient civilization and science. Modernism has spread in many parts of the world as the spread of the world culture, described as modernism, begins as the force in Western Europe and did the Industrial Revolution. Robert Ward stated that it later gained the ability to control and influence the social situation as a modernist movement. ಆಧುನಿಕತಾವಾದದ ಸ್ವಭಾವ ಏನು ಅಂತ. ಫ್ರಾನ್ಸ್, ಇಂಗ್ಲೆಂಡ್ ಹಾಗೂ ಇತರ ಯುರೋಪಿನ ರಾಷ್ಟ್ರಗಳಲ್ಲಿ 1960ರ ನಂತರ ರಾಜಕೀಯ ಬದಲಾವಣೆಗಳು ಸಂಭವಿಸಿದವು. ಈ ರಾಷ್ಟ್ರಗಳು ತಮ್ಮ ಸಾಮಾಜಿಕ ಮತ್ತು ಧಾರ್ಮಿಕ ಸಮಸ್ಯೆಗಳನ್ನು ಪರಿಹರಿಸಿಕೊಂಡವು. ಆಲಿವರ್ ಕ್ರಾಮ್ವೆಲ್ನ ನೇತೃತ್ವದಲ್ಲಿ ಇಂಗ್ಲೆಂಡಿನ ಜನತೆ ಪ್ರಜಾಪ್ರಭುತ್ವದ ಕನಸನ್ನ ಕಾಣತೊಡಗಿದರು. ರಾಜಕೀಯ ಸಿದ್ಧಾಂತಗಳು, ಸಾಮಾಜಿಕ ಮತ್ತು ಧಾರ್ಮಿಕ ಸಂಸ್ಥೆಗಳು ಚರ್ಚೆಯ ವಿಷಯಗಳಾದವು. ಫ್ರಾನ್ಸ್ನಲ್ಲಿ ಭೂಮಾಲೀಕರು ಅರಸೊತ್ತಿಗೆಯನ್ನು ವಿರೋಧಿಸತೊಡಗಿದರು. ಇದು ಐತಿಹಾಸಿಕ ವಿವರಣೆಯಾದರೆ ವಿಜ್ಞಾನ ಮತ್ತು ತಾಂತ್ರಿಕ ವಿಷಯಗಳಲ್ಲಿ ನ್ಯೂಟನ್, ಡೆಕಾರ್ಟ್ ಮುಂತಾದವರು ಅನೇಕ ಬದಲಾವಣೆಗಳನ್ನು ಹುಟ್ಟುಹಾಕಿದರು. ದ ನೇಚರ್ ಆಫ್ ಮಾಡರ್ನಿಸಮ್. Political changes occurred after 1960s in France, England and other European countries. These countries solved their social and religious problems under the leadership of Oliver Cromwell. The people of England began to dream of democracy. Political theories, social and religious institutions are the subject of debate. In France, landlords began to oppose royalty. If this is a historical description, many changes have been made by Newton, Descartes, etc. in science and technology. ಮನಸ್ಸು ಮತ್ತು ದೇಹದ ದ್ವಂದ್ವ, ಡೈಕಾಟಮಿ ಆಫ್ ಬಾಡಿ ಅಂಡ್ ಮೈಂಡ್ ಎಂಬ ಸಿದ್ಧಾಂತವನ್ನ ಡೆಕಾರ್ಟ್ ಪ್ರತಿಪಾದಿಸಿದನು. ಮಾನವನ ಅನುಭವವನ್ನು ತಿಳಿಯಲು ವಿಧಾನವನ್ನು ಅನುಸರಿಸಿ ಮಾನವ ಮತ್ತು ನಿಸರ್ಗ ಇವೆರಡೂ ಪ್ರತ್ಯೇಕ ಅಧ್ಯಯನ ವಸ್ತುಗಳು ಎಂಬುದನ್ನು ನಿರೂಪಿಸಲಾಯಿತು. ಇಂತಹ ಹೊಸ ದೃಷ್ಟಿಕೋನವೇ ಆಧುನಿಕತಾವಾದದ ಮಾರ್ಪಾಡಾಯಿತು. Dichotomy of body and mind. Descartes advocates the doctrine of dichotomy. Both human and nature have been characterized as separate objectives of study. Following the methodology of understanding human experience, it is such a new vision that has transformed modernism. ಆಧುನಿಕತಾವಾದವು ರಾಜಕೀಯ ಸಿದ್ಧಾಂತದ ಬದಲಾವಣೆಯ ಪ್ರತೀಕ ಅಂತ ಹೇಳ್ಬೋದು. ಸಾಮಾನ್ಯ ಸಿದ್ಧಾಂತವು ವರ್ತನಾವಾದದ ಪ್ರಧಾನ ಅಂಶವಾಗಿದೆ. ರಾಜಕೀಯ ವಿಶ್ಲೇಷಣಾ ಪದ್ಧತಿಯು ಸರ್ಕಾರಕ್ಕೆ ಪ್ರಾಯೋಗಿಕ ಆಯಾಮಗಳನ್ನು ಒದಗಿಸುತ್ತದೆ. ಮಾಡರ್ನೈಸೇಷನ್ ಎಂಬ ಇಂಗ್ಲಿಷ್ ಪದ ಮಾಡರ್ನ್ಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಅಂದ್ರೆ ಮಾಡರ್ನೈಸೇಷನ್ ಎಂಬ ಪದದ ಮೂಲ ಪದ ಲ್ಯಾಟಿನ್ ಭಾಷೆಯ ಮಾಡರ್ನ್ಸ್ ಅಂತ. ಆಧುನಿಕತೆ ಇತ್ತೀಚಿನ ಸಂಬಂಧಗಳ ಜೊತೆಗೆ ಹೊಂದಿಕೊಳ್ಳುತ್ತದೆ, ಆದರೆ ಇದು ಆಧುನಿಕತೆಯ ಪೂರ್ಣ ಅರ್ಥವಲ್ಲ. ಏಕೆಂದರೆ ಆಧುನಿಕತೆ ಮತ್ತು ವಾದ ಎಂಬ ಪದಗಳು ಬೇರೆ ಬೇರೆ ಅರ್ಥವನ್ನ ಕೊಡುತ್ತವೆ. ಆಧುನಿಕತಾವಾದವು ಸಾಮಾಜಿಕ ಮತ್ತು ರಾಜಕೀಯ ವಿಚಾರಗಳನ್ನು ಒಳಗೊಂಡಿರುತ್ತದೆ. ಗೇಬ್ರಿಯಲ್ ಆಲ್ಮಂಡ್ ತನ್ನ ಎನ್ಸೈಕ್ಲೋಪೀಡಿಯಾ ಆಫ್ ಸೋಷಿಯಲ್ ಸೈನ್ಸಸ್ ಎಂಬ ನಿಬಂಧದಲ್ಲಿ ಈ ಎರಡು ಪದಗಳ ಬಗ್ಗೆ ವಿವರಿಸಿದ್ದಾರೆ. Modernism can be said to be a symbol of political ideological change. General theory is the principal component of behavioralism. The system of analysis in political science provides practical dimensions for the government. The English word modernization comes from the Latin word moderns. Modernism is come from Latin word moderns. Modernity is in line with recent relationships. But this is not the full meaning of modernity, because these terms modernity and modernism have a different meaning. Modernism involves social and political ideas. Gabriel Allman describes two terms in his Encyclopedia of Social Sciences. ಆಧುನಿಕತಾವಾದದ ರಾಜಕೀಯ ವಿಚಾರಗಳು
ಆಧುನಿಕ ಸಮಾಜಗಳ ರಾಜಕೀಯ ಪದ್ಧತಿಯ ರಚನಾತ್ಮಕ ಮತ್ತು ಸಾಂಸ್ಕೃತಿಕ ಬದಲಾವಣೆಗಳಿಗೆ ಅನ್ವಯವಾಗುತ್ತವೆ. ಆಧುನಿಕತಾವಾದವು ರಾಜಕೀಯ ಪದ್ಧತಿಯ ಕಾರ್ಯಚಟುವಟಿಕೆಗಳನ್ನು ಮತ್ತು ಸಂಸ್ಥೆಗಳನ್ನು ಹಾಗೆ ನಂಬಿಕೆಗಳನ್ನು ಒಳಗೊಂಡಿರುತ್ತದೆ. ಆಧುನಿಕತಾವಾದದ ಇಡೀ ವಿಧಾನವು ಸಮಾಜದ ಎಲ್ಲ ಕ್ಷೇತ್ರಗಳ ಬದಲಾವಣೆಗೆ ಅನ್ವಯವಾಗುತ್ತದೆ ಮತ್ತು ರಾಜಕೀಯ ಆಧುನಿಕತೆ ರಾಜಕೀಯ ಸಂಸ್ಕೃತಿಗೆ ಅನ್ವಯಿಸುತ್ತದೆ. ಆಧುನಿಕತೆ ಸಾಮಾಜಿಕ ಬದಲಾವಣೆಯ ಸಾಮರ್ಥ್ಯವಾಗಿದ್ದು ಹೊಸ ಶಕ್ತಿಯನ್ನು ರಚಿಸುವುದರ ಮೂಲಕ ಹೊಸ ಬದಲಾವಣೆಯನ್ನು ಸೂಚಿಸುತ್ತದೆ. The political ideas of modernism apply to the structural and cultural changes of the political systems of modern societies. Modernism encompasses the institutions and beliefs of the political system. The whole method of modernism applies to the change of all sectors of society. This is main important thing. The whole method of modernism applies to the change of all sectors of society. And political modernity applies to political culture. Modernity is the potential for social change, which implies new changes by creating new forces. ಆಧುನಿಕತಾವಾದವು ಸಮಾಜಕ್ಕೆ ದಕ್ಷ ಮತ್ತು ವ್ಯಾಪಕ ಸಂಪರ್ಕದ ಜಾಲವನ್ನು ಒದಗಿಸಿಕೊಡುತ್ತದೆ. ಈ ಸಾಮರ್ಥ್ಯದಿಂದ ಜನರು ತಮ್ಮ ಗುರಿಗಳನ್ನು ಮುಟ್ಟಲು ಸಾಧ್ಯವಾಗುತ್ತದೆ. ಆಧುನಿಕತಾವಾದವು ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಗುರಿಯನ್ನು ಹೊಂದಿದ್ದು ಸಮಾಜದ ವರ್ತನೆಯನ್ನ ಹಾಗೂ ಮೌಲ್ಯಗಳನ್ನು ಬದಲಾಯಿಸಲು ಪ್ರಯತ್ನಿಸುತ್ತದೆ. Modernism provides an efficient and widespread network of society. With this ability, people will be able to reach their goals. Modernism aims to uphold economic, social, and political values and seeks to change the behavior and values of the society. Let us discuss the characteristics or features of modernism. First in Kannada, ಆಧುನಿಕತಾವಾದದ ಲಕ್ಷಣಗಳೇನು ಅಂತ ಒನ್ ಬೈ ಒನ್ ತಿಳ್ಕೊಳ್ಳೋದಾದ್ರೆ, ನಂಬರ್ 1, ಇದೊಂದು ನಿರಂತರ ವಿಧಾನವಾಗಿರುತ್ತದೆ. ಕಂಟಿನ್ಯೂಯಸ್ ಪ್ರೋಸೆಸ್. ಆಧುನಿಕತಾವಾದವು ನಿರಂತರ ವಿಧಾನವಾಗಿದೆ. ಆಧುನಿಕವಾಗುತ್ತಿರುವ ಸಮಾಜವು ನಿರಂತರ ಬದಲಾವಣೆಯನ್ನು ತರುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಆಂಟೋನಿ ಸ್ಮಿತ್ ಹೇಳಿದ್ದಾರೆ. ಆಧುನಿಕತೆಯ ಚೌಕಟ್ಟಿನಲ್ಲಿ ಬದಲಾವಣೆಯ ರಚನೆ, ಆದರ್ಶ ಮತ್ತು ಧ್ಯೇಯವಾಗಿರುತ್ತದೆ. ಆಧುನಿಕ ಸಮಾಜಗಳಲ್ಲಿ ಬದಲಾವಣೆ ಸಮತೋಲನದಲ್ಲಿರುತ್ತದೆ ಮತ್ತು ಪ್ರತಿಯೊಂದು ಸಂಸ್ಥೆಯು ನಿರಂತರವಾಗಿ ಬದಲಾಗುತ್ತಿರುತ್ತದೆ. ಕೆಲವೊಮ್ಮೆ ಆಧುನಿಕತಾವಾದದ ಪರಿಣಾಮದಿಂದ ಘರ್ಷಣೆಗಳು ಮತ್ತು ಶಿಥಿಲತೆಗಳು ಸಂಭವಿಸಬಹುದು. ವಿವಿಧ ಸಂಸ್ಥೆಗಳ ಮತ್ತು ಶಕ್ತಿಗಳ ನಡುವೆ ಸಮತೋಲನವಿಲ್ಲದಿದ್ದರೆ ಆಧುನಿಕವಾದವು ಸಫಲವಾಗುವುದಿಲ್ಲ. Features of modernism. First one, continuous approach or continuous process. Modernism is a continuous method. Modern society has the potential to bring about lasting change, said Anthony Smith. In the framework of modernity, change is a structure, ideal, and motto. Modernism is a continuous method. A modern society has the potential to bring about lasting change, said Anthony Smith. In the framework of modernity, change is a structure, ideal, and motto. In modern societies, change is in equilibrium and each institution is constantly changing. Sometimes, due to the effects of modernism, conflicts and dysfunction, modernism cannot succeed unless there is a balance between different institutions and powers. Second one, ಪ್ರತಿಭಟನೆ ಮತ್ತು ಭಾಗವಹಿಸುವಿಕೆ. ಆಧುನಿಕತಾವಾದವು ಕೇವಲ ಆದರ್ಶವಾಗಿರೋದಿಲ್ಲ, ಅದು ಹೊಸ ರಾಷ್ಟ್ರಗಳ ಉತ್ಕೃಷ್ಟ ಕಾರ್ಯವೂ ಅಲ್ಲ. ಜನರ ನಿರಂತರ ಪ್ರತಿಭಟನೆ ಮತ್ತು ಭಾಗವಹಿಸುವಿಕೆ ಆಧುನಿಕತಾವಾದದಲ್ಲಿ ಪ್ರಗತಿಯನ್ನು ತರುತ್ತದೆ. ಈ ವಿಧಾನದ ಮೂಲಕ ಸಮಾಜದ ಪ್ರಗತಿ ರಚನಾತ್ಮಕವಾಗುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ವ್ಯವಹಾರದಲ್ಲಿ ಶಿಕ್ಷಣವನ್ನು ಪಡೆದ ಮತ್ತು ತಿಳುವಳಿಕೆ ಇರುವ ಜನರು ಭಾಗವಹಿಸಿ ಸಮಾಜದ ಹಿತಾಸಕ್ತಿಗೆ ಅನುಕೂಲವಾಗುವ ನಿರ್ಧಾರಗಳ ವಿರುದ್ಧ ಪ್ರತಿಭಟನೆ ಮಾಡುತ್ತಾರೆ. ಸಮಾಜದ ಹಿತಾಸಕ್ತಿಗೆ ಅನಾನುಕೂಲವಾಗುವ ನಿರ್ಧಾರಗಳ ವಿರುದ್ಧ ಪ್ರತಿಭಟನೆ ಮಾಡುತ್ತಾರೆ. ಹೀಗೆ ಭಾಗವಹಿಸುವುದು ಪ್ರಮುಖ ಲಕ್ಷಣ, ನಿರಂತರ ವಿಧಾನವಾಗಿರುತ್ತದೆ ಎಂದು ಐಸನ್ ಸ್ವಾರ್ಡ್ ಹೇಳಿದ್ದಾರೆ. ಒಂದು ವೇಳೆ ಭಾಗವಹಿಸುವುದು ಸದೃಢವಾಗದಿದ್ದರೆ ಸಮಾಜದ ಎಲ್ಲ ವರ್ಗಗಳಿಗೆ ಪ್ರಯೋಜನವಾಗದೆ ಆಧುನಿಕತಾವಾದವು ವಿಫಲವಾಗುತ್ತದೆ. ಉದಾಹರಣೆಗೆ ಏಷ್ಯಾ ಮತ್ತು ಆಫ್ರಿಕನ್ ರಾಷ್ಟ್ರಗಳು. ಪ್ರೊಟೆಸ್ಟ್ ಅಂಡ್ ಪಾರ್ಟ್ನರ್ಶಿಪ್.
Modernism is not just an ideal, it is also a noble act of new nations. The continuous protests and participation of the people make progress in modernism. Through this approach, the progress of society becomes constructive. Eisenstadt said that people who are educated in the decision-making business participate and protest against decisions that are unfavorable to the interests of the society. Participation is the key to sustainability. Modernism fails to benefit all sections of society if it is not good enough, such as Asian and African countries. ನಂಬರ್ 3, ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಅಂಶಗಳು. ಎಕನಾಮಿಕ್, ಪೊಲಿಟಿಕಲ್ ಅಂಡ್ ಸೋಷಿಯಲ್ ಫ್ಯಾಕ್ಟರ್ಸ್. ಆರ್ಥಿಕ, ರಾಜಕೀಯ ಮತ್ತು ಸಾಮಾಜಿಕ ಅಂಶಗಳು ಆಧುನಿಕತಾವಾದದ ಇನ್ನೊಂದು ಪ್ರಮುಖ ಲಕ್ಷಣವಾಗಿದೆ. ಆಧುನಿಕತಾವಾದವು ಧರ್ಮ ಪ್ರಚಾರಕರ, ವ್ಯಾಪಾರಿಗಳ, ಸರ್ಕಾರಿ ಅಧಿಕಾರಿಗಳ, ರಾಜಕೀಯ ಪಕ್ಷಗಳ ಧುರೀಣರುಗಳಿಂದ ಆಕಾರ ಪಡೆದುಕೊಳ್ಳುತ್ತದೆ. ಒಂದು ರಾಷ್ಟ್ರದ ಜನರು ಇನ್ನೊಂದು ರಾಷ್ಟ್ರದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಬಗ್ಗೆ ತಿಳಿದುಕೊಂಡರೆ ತಮ್ಮ ರಾಷ್ಟ್ರದಲ್ಲಿಯೂ ಅಂತಹ ಬದಲಾವಣೆಗಳು ಆಗಬೇಕೆಂಬ ಬಯಕೆ ಉಂಟಾಗುತ್ತದೆ. ಅದಕ್ಕೆ ಸರ್ಕಾರ ಪ್ರತಿಕ್ರಿಯಿಸಿದರೆ ಆಧುನಿಕತೆಯನ್ನ ಆ ರಾಷ್ಟ್ರಗಳಲ್ಲೂ ಸಾಧಿಸಬಹುದು. ಎಕನಾಮಿಕ್, ಸೋಷಿಯಲ್ ಅಂಡ್ ಪೊಲಿಟಿಕಲ್ ಫ್ಯಾಕ್ಟರ್ಸ್. Economic, political and social factors are another hallmark of modernism. Modernism is shaped by the bravery of missionaries, businessmen, government officials and political parties. When people of one country learned about the culture, traditions of another nation, they also desire to make such a change in their country. If the government responds, modernization can be achieved. Fourth important feature, that is ಡಿಫರೆನ್ಸ್, ವ್ಯತ್ಯಾಸ. ವ್ಯತ್ಯಾಸವು ಸಹ ಆಧುನಿಕತಾವಾದದ ಪ್ರಮುಖ ಲಕ್ಷಣವಾಗಿ ಪರಿಣಮಿಸಿದೆ. ಆಧುನಿಕತೆ ವ್ಯತ್ಯಾಸ ಮತ್ತು ಪ್ರಗತಿಯ ವಿಧಾನವಾಗಿದ್ದು, ಆಡಳಿತಾತ್ಮಕ ರಚನೆ ಮತ್ತು ಸಾರ್ವಜನಿಕ ರಾಜಕೀಯ ಸಂಸ್ಥೆಗಳ ನಡುವಿನ ವ್ಯತ್ಯಾಸವಾಗಿರುತ್ತದೆ. ಆಧುನಿಕ ಸಮಾಜದ ಐತಿಹಾಸಿಕ ಕ್ರಮ ವಿಕಾಸದಲ್ಲಿ ವ್ಯತ್ಯಾಸವು ಅನುಭವ ಮತ್ತು ಜ್ಞಾನದ ಪ್ರಮುಖ ಅಂಶವಾಗಿದೆ ಎಂದು ನಂಬಲಾಗಿದೆ. ಬಾಹ್ಯ ಪರಿಸರದಲ್ಲಿ ಆಗುವ ಬದಲಾವಣೆಗಳು ಸಮಾಜದ ಮೇಲೆ ಒತ್ತಡವನ್ನು ತರುವುದರ ಮೂಲಕ ಬದಲಾವಣೆಗೆ ಪ್ರಯತ್ನಿಸುತ್ತವೆ. ಇಂತಹ ಬದಲಾವಣೆಗಳಿಂದ ಇಡೀ ಸಮಾಜ ಬದಲಾವಣೆಗಳನ್ನು ಕಾಣುತ್ತದೆ. ದ ಡಿಫರೆನ್ಸ್ ಹ್ಯಾಸ್ ಆಲ್ಸೋ ಬಿಕಮ್ ಎ ಹಾಲ್ಮಾರ್ಕ್ ಆಫ್ ಮಾಡರ್ನಿಸಮ್. Modernity is the difference and mode of progress between the administrative structure and public political institutions. It is believed that experience and knowledge are important factors in evolution of the historical order of modern society. Changes in the external environments respond to change by exerting pressure on society. Fifth one, equality, ಸಮಾನತೆ. ಸಮಾನತೆಯು ಆಧುನಿಕತಾವಾದದ ಮತ್ತೊಂದು ಪ್ರಮುಖ ಲಕ್ಷಣವಾಗಿದ್ದು, ಆಧುನಿಕ ರಾಜಕೀಯ ಪರಿಸ್ಥಿತಿಯ ಕೇಂದ್ರ ಸ್ಥಾನವಾಗಿರುತ್ತದೆ. ಸಮಾನತೆ ಆಧುನಿಕ ಜೀವನದ ಎಲ್ಲ ರಂಗಗಳಲ್ಲಿ ಆದರ್ಶವಾಗಿದೆ. ಸಮಾನತೆ, ನಾಗರಿಕತೆ, ಹಕ್ಕುಗಳು ಮತ್ತು ಕರ್ತವ್ಯಗಳು, ಕಾನೂನು ಪದ್ಧತಿ, ಧರ್ಮ, ಹಂಚಿಕೆ, ಸಂಪತ್ತು, ಲಿಂಗ, ಭಾಷೆ ಮುಂತಾದವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ಆಧುನಿಕ ಸಮಾಜದಲ್ಲಿ ಸಮಾನತೆಯನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸಲು ಆಗದಿದ್ದರೂ ಇಲ್ಲಿಯವರೆಗೆ ಇದು ಆಧುನಿಕತಾವಾದದ ಒಂದು ಭಾಗವಾಗಿದೆ. ಆಧುನಿಕತಾವಾದವನ್ನು ಸಮಾನತೆಯಿಂದ ಅಳೆಯಬಹುದಾಗಿದೆ. ಈಕ್ವಾಲಿಟಿ. Equality is a central feature of modernism and is the focal point of the modern political situation. Equality is ideal in all walks of modern life. It does not discriminate on the basis of civilization, rights and duties, legal practice, sharing, religion, wealth, gender, language, etc. Equality cannot be fully implemented in modern society, but so far it is a part of modernism. Modernism can be measured by equality. Number 6, ಸಾಮರ್ಥ್ಯದ ಬೆಳವಣಿಗೆ, ಡೆವಲಪ್ಮೆಂಟ್ ಆಫ್ ಕೆಪಾಸಿಟಿ. ಸಾಮರ್ಥ್ಯದ ಬೆಳವಣಿಗೆಯಿಂದ ರಾಜಕೀಯ ಪದ್ಧತಿಯ ಸಾಮರ್ಥ್ಯವೂ ಹೆಚ್ಚಾಗುತ್ತದೆ. ಅಂದರೆ ಹೆಚ್ಚುತ್ತಿರುವ ಬೇಡಿಕೆಗಳನ್ನು ಪೂರೈಸಲು ಸರ್ಕಾರಗಳು ಸಮರ್ಥವಾಗಬಹುದು. So these are the important features and nature of modernism. Thank you all.